ಹೊಸಕೋಟೆಯ ಇತಿಹಾಸ ಪ್ರಸಿದ್ಧ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ ಸಾಕಷ್ಟು ಶ್ರದ್ಧಾ ಭಕ್ತಿಯಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಪ್ರತಿ ವರ್ಷ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ ಒಂದೇ ದಿನ ಆಚರಣೆ ಮಾಡಲಿದ್ದು, ಈ ಒಂದು ಆಚರಣೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಣ್ತುಂಬಿಕೊಳ್ತಾರೆ. ಅದರಂತೆ ಈ ಬಾರಿ ಕೂಡ ಸಾಕಷ್ಟು ವಿಜೃಂಭಣೆಯಿಂದ ಕರಗ ಮಹೋತ್ಸವ ಹಾಗೂ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆದಿದ್ದು, ಈ ವಿಚಾರವಾಗಿ ವಾಹಿನಿಕುಳ ತಿಗಳ ಸಮುದಾಯದ ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಸಿ ಜಯರಾಜ್ ರವರು ಪ್ರತಿಕ್ರಿಯೆಯನ್ನ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಡಾಕ್ಟರ್ ಸಿ ಜಯರಾಜ್ ರವರು ಹೊಸಕೋಟೆಯಲ್ಲಿ ಇತಿಹಾಸ ಪ್ರಸಿದ್ಧವಾಗಿ ಅವಿಮುಕ್ತೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ದ್ರೌಪದಾಂಬಾದೇವಿ ಕರಗ ಮಹೋತ್ಸವ ಪ್ರತಿ ವರ್ಷ ನಡೆಯುತ್ತದೆ. ಆದರೆ ಈ ಬಾರಿ ಶಾಸಕರಾದ ಶರತ್ ಬಚ್ಚೇಗೌಡರು ತಮ್ಮ ವೈಯಕ್ತಿಕವಾಗಿ ತಮ್ಮ ಕುಟುಂಬದ ಪರವಾಗಿ ಹೊಸ ತೇರನ್ನ ಅವಿಮುಕ್ತೇಶ್ವರ ಸ್ವಾಮಿಗೆ ದಾನವಾಗಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ 122 ವರ್ಷಗಳ ಹಿಂದೆ ಮೈಸೂರಿನ ಮಹಾರಾಜರು ಈ ಒಂದು ಅವಿಮುಕ್ತೇಶ್ವರ ಸ್ವಾಮಿಗೆ ತೇರನ್ನ ಕೊಟ್ಟಿದ್ರು. ತೇರು ಹಳೆಯದಾಗಿದ್ದ ಕಾರಣವಾಗಿ ತೇರು ಕಟ್ಟುವವರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ತಮ್ಮ ಬೆಂಡಿಗನಹಳ್ಳಿ ಕುಟುಂಬದ ವರ್ಗದಿಂದ ಹೊಸ ತೇರನ್ನ ದಾನವಾಗಿ ಕೊಟ್ಟಿದ್ದಾರೆ. ಅದರ ಒಂದು ಪ್ರತಿಫಲವಾಗಿ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಹೊಸ ತೇರನ್ನ ವೀಕ್ಷಣೆ ಮಾಡಿದ್ರು. ಶ್ರದ್ಧಾ ಭಕ್ತಿಯಿಂದ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ದ್ರೌಪದಾಂಬಾದೇವಿ ಕರಗ ಮಹೋತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕರಗವನ್ನ ಹೊತ್ತಂತಹ ಪೂಜಾರಿ ಕಿರಣ್ ರವರು ಕೂಡ ಇಡೀ ರಾತ್ರಿ ಕರಗವನ್ನ ಹೊತ್ತು ಸಂಚಾರ ಮಾಡುವುದರ ಮೂಲಕ ಯಶಸ್ವಿಯಾಗಿ ಕರಗವನ್ನ ಸಹ ಸಂಪನ್ನಗೊಳಿಸಿದ್ದಾರೆ. ಆದ್ರಿಂದ ಅವಿಮುಕ್ತೇಶ್ವರ ಸ್ವಾಮಿ ಹಾಗೂ ದ್ರೌಪದಾಂಬಾ ದೇವಿಯ ಆಶೀರ್ವಾದ ಇಡೀ ಒಂದು ಮನುಕುಲಕ್ಕೆ ಇರಲಿ, ಸದಾಕಾಲ ಉತ್ತಮವಾಗಿ ಮಳೆ ಬೆಳೆ ಆಗುವುದರ ಮೂಲಕ ನಾಡು ಸಂಪದ್ಭರಿತವಾಗಿರ್ಲಿ ಅಂತ ಡಾಕ್ಟರ್ ಸಿ ಜಯರಾಜ್ ರವರು ಶುಭವನ್ನ ಹಾರೈಸಿದ್ರು. ಮೊದಲನೇದಾಗಿ ಎಲ್ಲ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರಿಗೆ ಏನು ಜಗನ್ಮಾತೆ ಆದಿಪರಾಶಕ್ತಿ ದ್ರೌಪದಮ್ಮ ಅವರ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಎಲ್ಲ ಕುಲಸ್ಥರ ಆಶೀರ್ವಾದದಿಂದ ಚೆನ್ನಾಗಿ ನಡೀತು. ಆ ದ್ರೌಪದಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಕ್ತು. ಬಹಳ ಸಂತೋಷವಾಗಿ ಬಹಳ ವಿಜೃಂಭಣೆಯಿಂದ ಕರಗ ಮಹೋತ್ಸವ ಮುಗೀತು. 11:11ವರೆಗೆ ಏನು ತಾಯಿ ದೇವಸ್ಥಾನ ಸೇರ್ಕೊಂತು. ಏನು ನಾವು ಕುಲಸ್ಥರಿದ್ದೀವಿ, ಆ ಕರಗ ಈಚೆ ಬಂದು ಒಳಗಡೆ ಹೋಗೋವಷ್ಟು ಡವ ಅಂತ ಇರ್ತದೆ, ಎಲ್ಲೂ ಏನು ಇದಾಗಬಾರ್ದು ಅಂತ ಆ ಪರಮೇಶ್ವರನ ಆಶೀರ್ವಾದದಿಂದ ದ್ರೌಪದಮ್ಮ ಒಂದು ಕರಗ ಮಹೋತ್ಸವ ಬಹಳ ಚೆನ್ನಾಗಿ ಕಿರಣ್ ಅವರು ಏನು ರಮೇಶ್ ಅವರ ಮಗನಾದ ಕಿರಣ್ ಅವರು ಬಹಳ ಅದ್ಭುತವಾಗಿ ಕರಗನ ಒಂದು ಕಾರ್ಯವನ್ನು ಮುಗಿಸ್ಕೊಟ್ಟಿದ್ದಾರೆ. ಆ ಕರಗ ಏನು ಅವ್ರ ಕುಟುಂಬಗಳಿದೆ ಅವ್ರಿಗೆಲ್ಲರಿಗೂ ಉತ್ಪೂರ್ವಕವಾಗಿ ಧನ್ಯವಾದಗಳು. ಕರಗ ಬಹಳ ಚೆನ್ನಾಗಿದೆ. ಅದೇ ರೀತಿ ವಿಶೇಷವಾಗಿ ಈ ಸತಿ ಕರಗಕ್ಕೆ 3 ದಿವಸನೂ ಮಳೆ, ಏನು ತೇರು ಮತ್ತು ಕರಗಕ್ಕೆ ಕಾರ್ಯಕ್ರಮ 3 ದಿವಸ. ಹೊಸಕೋಟೆ ಕೋಡಿಯಿಂದ ಆ ಕಡೆ ಮಳೆ ಇಲ್ಲ, ನಮ್ಮ ಹೊಸಕೋಟೆ ಸುತ್ತಮುತ್ತಲೇ ಮಳೆ ಬಿದ್ದಿದೆ. ಬೆಂಗಳೂರಿಂದ ಬರೋರು ಹಣ ಅಲ್ಲಿ ಕೋಡಿ ಅಲ್ಲಿ ಆ ಕಡೆ ಅಂತ ಮಳೆ ಇಲ್ಲ, ನಿಮ್ಮ ಹೊಸಕೋಟೆಗೆ ಬಂದ ತಕ್ಷಣ ಮಳೆ ಅಂತ ಏನು ತಾಯಿ ಜಗನ್ಮಾತೆ ಆದಿಪರಾಶಕ್ತಿ ಅವಿಮುಕ್ತೇಶ್ವರ ಸ್ವಾಮಿ ದೇವರುಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿದೆ. ಇನ್ನೊಂದು ವಿಶೇಷವಾಗಿ ಏನಂದ್ರೆ ದಾನಗಳಲ್ಲಿ ಬಹಳಷ್ಟು ದಾನಗಳಿರ್ತದೆ. ಏನು ದೇವಸ್ಥಾನಗಳು ಕಟ್ಕೊಟ್ಟಿರ್ಬೋದು, ಏನೇನೋ ದಾನಗಳು ಮಾಡಿರ್ಬೋದು. ಆ ದಾನ ಅಂದ್ರೆ ಅದಕ್ಕೆ ಇದೇ ಇಲ್ಲ. ಆದ್ರೆ ವಿಶೇಷವಾಗಿ ಹೊಸಕೋಟೆ ತಾಲೂಕು ಏನು ಬೆಂಡಿಗನಹಳ್ಳಿ ಕುಟುಂಬದವರು ತೇರಿನ ದಾನ ಅಂದ್ರೆ 122 ವರ್ಷಗಳಿಂದ ಯಾರೋ ಪುಣ್ಯಾತ್ಮ ಮಹಾರಾಜರು ಕಟ್ಕೊಟ್ಟಂತ ಒಂದು ತೇರು, ಅದು ಹಳೇದಾಗಿತ್ತು. ಏನ್ ತೇರ್ ಕಟ್ಟೋರಲ್ಲಿ ಎಲ್ಲ ನಾವು ಹೊಸದ್ ಮಾಡ್ಲೇಬೇಕು ಅಂದಾಗ ಸುಮಾರು 2.5 ಕೋಟಿನಲ್ಲಿ ನಮ್ಮ ಮಾನ್ಯ ಶಾಸಕರು ಶರತ್ ಬಚ್ಚೇಗೌಡರು ಅವ್ರ ಸ್ವಂತ ಕುಟುಂಬದವರೆಲ್ಲ ಸೇರಿ ಬಿ ಬೇರೇಗೌಡರು, ಪ್ರತಿಭಾ ಶರತ್ ಬಚ್ಚೇಗೌಡರು ಎಲ್ಲ ಸೇರ್ಕೊಂಡು ಎಲ್ಲರ ಕುಟುಂಬದವರು ಹೊಸದಾಗಿ ತೇರು ಈ ಸತಿ, ಯಾಕಂದ್ರೆ ಪುಣ್ಯ ನಮ್ಗೆ, ನಾವು ಇನ್ನ ಹೊಸ ತೇರು ಇನ್ನ 100 ವರ್ಷಕ್ಕೂ 150 ವರ್ಷಕ್ಕೂ ನಾವಿರಲ್ಲ. ಆದ್ರೆ ಹೊಸ ತೇರನ್ನ ನೋಡುವಂತ ಅವಕಾಶ ಬೆಂಡಿಗನಹಳ್ಳಿ ಕುಟುಂಬವ್ರು ಮಾಡ್ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಏನು ಶರತ್ ಬಚ್ಚೇಗೌಡರ ತಂದೆ BN ಬಚ್ಚೇಗೌಡರು ಮತ್ತೆ ಅವ್ರ ಶ್ರೀಮತಿ ಅವರಿದ್ದಾರೆ, ಅವರು ಒಂದ್ ಏನ್ ಪುಣ್ಯ ಮಾಡಿದ್ರು, ಅವ್ರೇನು ಇಲ್ಲಿ 20-25 ವರ್ಷ 30 ವರ್ಷ ರಾಜಕಾರಣ ಮಾಡಿದ್ರು. ಈಗ ಮಗನು MLA ಆಗಿ ಹೊಸಕೋಟೆಗೆ ಒಂದು ಹೊಸ ತೇರ್ನ ಒಂದು 2.5 ಕೊಟ್ಟಿದ್ದಾರೆ ಅಂದ್ರೆ ಅವರು ಬಚ್ಚೇಗೌಡರಿಗೆ ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಕು, ಎಷ್ಟು ಸಂತೋಷ ಆಗಿರ್ಬೇಕು. ಹಂಗೆ ನಮ್ಮ ಹೊಸಕೋಟೆನ ಎಲ್ಲಾ ಕುಲ ಬಾಂಧವರಿಗೂ ಬಹಳಷ್ಟು ಸಂತೋಷ ಆಗಿದೆ ಹೊಸ ತೇರ್ ನೋಡಿ. ಹಂಗೆ ಈ ಹೊಸಕೋಟೆಯಲ್ಲಿ ಇನ್ನ ದೇವರುಗಳ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗ್ಲಿ, ರೈತರು ಎಲ್ಲರೂ ಚೆನ್ನಾಗಿರ್ಲಿ. ಏನು ನಮ್ಮ ಇಡೀ ಕರ್ನಾಟಕಕ್ಕೆ ಏನು ಕರಗಗಳಾಗ್ತದೆ, ವೀರಕುಮಾರರು ನಮ್ಮ ಹೊಸಕೋಟೆಯಲ್ಲೇ ಅತಿ ಹೆಚ್ಚು, ಸುಮಾರು 700-800 ಜನ ವೀರಕುಮಾರರು
ಅವರೆಲ್ಲರ ಆಶೀರ್ವಾದನ, ಕುಲಸ್ಥವರ ಆಶೀರ್ವಾದ, ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಮೋಹನ್ ಅಣ್ಣವರು ಅವರು ಒಂದು ಖಜಾಂಜಿಯಾಗಿ ಇಡೀ ಎಲ್ಲ ಅವರು ಎಲ್ಲ ಇನ್ಚಾರ್ಜ್ ತಗೊಂಡು ಎಲ್ಲ ದೇವಸ್ಥಾನದ ಎಲ್ಲ ಧರ್ಮದರ್ಶಿಗಳು ಅಧ್ಯಕ್ಷರು ಸೇರ್ಕೊಂಡು, ಆದ್ರೆ ವಿಶೇಷವಾಗಿ ಮೋಹನ್ ಅಣ್ಣವರು ಈ ಕರಗನ ಒಂದು ಗಂಭೀರವಾಗಿ ಎಲ್ಲೂ ಒಂದು ಮಾತು ಬರ್ತೀರ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಮೋಹನ್ ಅಣ್ಣವ್ರಿಗೂ ಧನ್ಯವಾದಗಳು. ಗೌಡ್ರು, ಯಜಮಾನರು, ಕುಲಸ್ಥರು, ಗಣಾಚಾರಿಗಳು, ಸರ್ವ ಕುಲಸ್ಥರಿಗೂ ಆ ದ್ರೌಪದಿ ಮತ ಎಲ್ಲರಿಗೂ ಒಳ್ಳೇದ್ ಮಾಡಲಿ. ಜೈ ಹಿಂದ್.